ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವು ಆರ್ಗ್ಯಾನಿಕ್ ರಿಯೇಜೆಂಟ್ ಅನ್ನೋ ಒಂದು ಟಾಪಿಕ್ ನ ಸ್ಟಡಿ ಮಾಡೋಣ. ಓಕೆ, ವಾಟ್ ಈಸ್ ಆರ್ಗ್ಯಾನಿಕ್ ರಿಯೇಜೆಂಟ್? An organic reagent is a carbon-based substances used in chemical reaction. ಆರ್ಗ್ಯಾನಿಕ್ ರಿಯೇಜೆಂಟ್ ಅಂದ್ರೆ ಏನು? ಇದು ಒಂದು ಕಾರ್ಬನ್ ಬೇಸ್ಡ್ ಆಗಿರುವಂತಹ ಸಬ್ಸ್ಟೆಂಟ್ ಆಗಿದೆ. ಇದನ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಏನ್ ಮಾಡ್ತೀವಿ? ನಾವು ಯೂಸ್ ಮಾಡ್ತೀವಿ. ಹಾಗಾದ್ರೆ ಈ ಆರ್ಗ್ಯಾನಿಕ್ ರಿಯೇಜೆಂಟ್ ಯೂಸ್ ಮಾಡೋದ್ರಿಂದ ನಮಗೆ ಏನು ಉಪಯೋಗ ಅನ್ನೋದನ್ನ ನೋಡೋಣ. Reagents are used in chemical reactions to detect, measure or synthesize other substances. ಈ ಆರ್ಗ್ಯಾನಿಕ್ ರಿಯೇಜೆಂಟ್ ಅನ್ನ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತಾ? ಅಲ್ಲಿರುವಂತಹ ಒಂದು ಸಬ್ಸ್ಟೆನ್ಸ್ ಏನಾಗುತ್ತಾ? ಡಿಟೆಕ್ಟ್ ಆಗುತ್ತಾ? ನಾವು ಅದನ್ನ ಮೆಜರ್ ಮಾಡಬಹುದು. ಅದರ ಜೊತೆಗೆ ಸಿಂಥಸೈಸ್ ದ ಅದರ್ ಸಬ್ಸ್ಟೆನ್ಸಸ್. ಫಾರ್ ಎಕ್ಸಾಂಪಲ್, ಇಲ್ಲಿ ನೋಡಿ, ಆರ್ಗ್ಯಾನಿಕ್ ಮಾಲಿಕ್ಯೂಲ್ ನಾವು ಯಾವುದೇ ಒಂದು ರಿಯಾಕ್ಷನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಏನಿರ್ತಾವ? ರಿಯಾಕ್ಟೆಂಟ್ಸ್. ಅದೇನ್ ಕೊಡುತ್ತಾ? ನಮ್ಗ ಪ್ರಾಡಕ್ಟ್ ಕೊಡುತ್ತಾ. ಬಟ್ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಪ್ರಾಡಕ್ಟ್ ಬೇಕು ಅಂತಂದಾಗ ನಾವ್ ಇಲ್ಲಿ ಏನ್ ಮಾಡ್ತೀವಿ? ರಿಯೇಜೆಂಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆನಾ? ಏನು ಆರ್ಗ್ಯಾನಿಕ್ ರಿಯೇಜೆಂಟ್ ಅನ್ನ ಯೂಸ್ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ? ಇಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಅಲ್ಲಿ ಕೆಮಿಕಲ್ ರಿಯಾಕ್ಷನ್ ನಾವು ಡಿಟೆಕ್ಟ್ ಮಾಡಬಹುದು, ಅದ್ರ ಜೊತೆಗೆ ಮೆಷರ್ ಮಾಡಬಹುದು, ಆರ್ ಅಥವಾ ಸಿಂಥಸೈಸ್ ದ ಅದರ್ ಸಬ್ಸ್ಟೆನ್ಸಸ್. ನಮ್ಮ ಡೈಲಿ ಲೈಫ್ ನಲ್ಲಿ ನಡೆಯುವಂತ ಬಹಳಷ್ಟು ಘಟನೆಗಳು ಆಗಿರ್ಬಹುದು ಅಥವಾ ಪ್ರೊಸೆಸ್ ಆಗಿರ್ಬಹುದು, ನಮ್ಗೆ ಗೊತ್ತಿಲ್ಲಾರ್ದಂಗೆ ಏನಾಗಿರ್ತಾವ? ಅವು ಕೆಮಿಕಲ್ ರಿಯಾಕ್ಷನ್ಸ್ ಆಗಿರ್ತಾವ. ಹೌದಾ? ಇಲ್ಲಿ ಏನಂತ ಹೇಳಿದೆ ನಾನು? ಚಹಾ ಪ್ರಿಪೇರಿಂಗ್. ಹೌದು, ಚಹಾ ನಮ್ಗೆ ಏನಿವಾಗ ಪ್ರಾಡಕ್ಟ್ ಇದು. ಓಕೆನಾ? ಚಹಾ ಏನಿದು? ಪ್ರಾಡಕ್ಟ್. ನಿಮ್ಗೆ ಆಲ್ರೆಡಿ ಗೊತ್ತದ ಏನು? ಯಾವುದೇ ಒಂದು ರಿಯಾಕ್ಷನ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಬೇಸಿಕ್ ಜನರಲ್ ರಿಯಾಕ್ಷನ್ಸ್ ಏನು? ರಿಯಾಕ್ಟೆಂಟ್ಸ್ ಇರಬೇಕು, ಪ್ಲಸ್ ಇಲ್ಲಿ ರಿಯೇಜೆಂಟ್ ಹಾಕಿದ್ಮೇಲೆ ಇಲ್ಲಿ ನಮ್ಗೆ ಏನ್ ಸಿಗುತ್ತಾ? ಪ್ರಾಡಕ್ಟ್ ಸಿಗುತ್ತಾ. ಹೌದಾ? ಇದು ರಿಯಾಕ್ಟೆಂಟ್ಸ್ ಆಫ್ ಕೋರ್ಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗಿರಬಹುದು. ಓಕೆನಾ? ಹಂಗಾದ್ರೆ ಇದನ್ನ ನಾವು ಚಹಾನ ಪ್ರಿಪೇರ್ ಮಾಡೋದು. ಎಲ್ಲಿ ಏನ್ ಪ್ರಾಡಕ್ಟ್ ನಮ್ಗೆ ಬೇಕಾಗಿರೋದು? ಚಹಾ. ಇದನ್ನ ನಾವು ಯಾವ ರೀತಿ ಪ್ರಿಪೇರ್ ಮಾಡ್ತೀವಿ? ಇದರಲ್ಲಿ ರಿಯಾಕ್ಟೆಂಟ್ಸ್ ಯಾವುದು ಮತ್ತ ರಿಯೇಜೆಂಟ್ಸ್ ಯಾವುದು ಅಥವಾ ಅಡಕ್ಟಿವ್ಸ್ ಯಾವುದು ಅಂತ ಅನ್ನೋದನ್ನ ಇಲ್ಲಿ ಹೇಳ್ತೀನಿ ನೋಡ್ರಿ. ಇಲ್ಲಿ ಏನ್ ಮಾಡ್ತೀವಿ ನಾವು? ಚಹಾ ಪ್ರಿಪೇರ್ ಮಾಡ್ಬೇಕಂತಂದ್ರೆ ಒಂದು ಬೊಗಣೆನ ತಗೊಂತೀವಿ. ಓಕೆನಾ? ಇದ್ರಲ್ಲಿ ಏನ್ ಮಾಡ್ತೀವಿ? ಹಾಲು ಪ್ಲಸ್ ಸಕ್ಕರೆ ಪ್ಲಸ್ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಅಂತ ಅಂದ್ರೆ ಚಹಾ ಪುಡಿ. ಹೌದಾ? ಇಲ್ಲಿ ಇಷ್ಟೇ ಮಾಡಿದ ತಕ್ಷಣ ನಮ್ಗೆ ಚಹಾ ಪ್ರಿಪೇರ್ ಆಗ್ಬಿಡತ್ತಾ? ನೋ. ಇಲ್ಲಿ ಏನ್ ಮಾಡ್ಬೇಕು ನಾವು? ಹೀಟ್ ನ ಕೊಡ್ಬೇಕು. ಹೌದಾ? ಹೀಟ್ ನ ನಾವು ಕೊಟ್ಟಾದ್ಮೇಲೆ ಇಲ್ಲಿ ಏನಾಗುತ್ತಾ? ರಿಯಾಕ್ಷನ್ ಆಗುತ್ತಾ. ಹೌದಾ? ಇವು ಮೂರು ಏನಾಗ್ತಾವ? ಮಿಕ್ಸ್ ಆಗಿ ಲಾಸ್ಟಿಗೆ ಒಂದು ಪ್ರಾಡಕ್ಟ್ ಬರುತ್ತಾ? ಆ ಪ್ರಾಡಕ್ಟ್ ನ ಏನು? ಇದು ಚಹಾ. ಹೌದಾ? ಇಲ್ಲಿ ನೋಡ್ರಿ, ಹಂಗಾದ್ರೆ ಮ್ಯಾಮ್ ಇದ್ರಲ್ಲಿ ರಿಯೇಜೆಂಟ್ ಯಾವುದು ಅಂತಂದ್ರೆ ಇಲ್ಲಿ ರಿಯೇಜೆಂಟ್ ಅನ್ನೋ ಆಗಿ ನಾವು ಯಾವ್ದನ್ನ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ ಮೇನ್ ಆಗಿ ಚಹಾ ಪುಡಿ ಆರ್ ಟೀ ಲೀವ್ಸ್. ಚಹಾ ಪುಡಿಯನ್ನ ಏನದು ಎಲೆಯನ್ನ ಯೂಸ್ ಮಾಡ್ತೀವಲ್ಲ, ಅದನ್ನ ನಾವ್ ಏನಂತ ಹೇಳಿ ಕನ್ಸಿಡರ್ ಮಾಡ್ತೀವಿ? ರಿಯೇಜೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡ್ರಿ, ರಿಯೇಜೆಂಟ್ ನ ಕೆಲಸ ಏನಪ್ಪಾ ಅಂತಂದ್ರೆ ಮೇನ್ ಒಂದು ರಿಯಾಕ್ಷನ್ ಆಗೋದಕ್ಕ ಕಾರಣವಾಗಿರ್ಬೇಕದು. ಹೌದಾ? ಇಲ್ಲಿ ನೋಡ್ರಿ, ಚಹಾ ಪುಡಿ ತನ್ನ ಹಾಗಾದ್ರೆ ಮ್ಯಾಮ್ ನಾವು ಸಕ್ಕರೆ ಹಾಕಿದ ತಕ್ಷಣ ಅಲ್ಲಿ ಟೇಸ್ಟ್ ಚೇಂಜ್ ಆಗತ್ತಲ್ಲ, ಹಾಲು ಮತ್ತು ಸಕ್ಕರೆ ಅಷ್ಟೇ ಹಾಕಿದ್ರು ನಾವು ಟೇಸ್ಟ್ ಚೇಂಜ್ ಆಗತ್ತಲ್ಲ ಅಂತ ಹೇಳ್ಬಹುದು ನೀವು. ಎಸ್, ಚೇಂಜ್ ಆಗುತ್ತೆ. ಬಟ್ ಇವುಗಳನ್ನ ಏನಂತ ಕನ್ಸಿಡರ್ ಮಾಡ್ತಾರ ಅಂತಂದ್ರ ಸಕ್ಕರೆ ಒಂದು ಅಡಕ್ಟಿವ್ ಆಗಿ ಕನ್ಸಿಡರ್ ಮಾಡಿದ್ರೆ, ಹಾಲು ಒಂದು ಸಾಲ್ವೆಂಟ್. ಹಾಲು ಅಥವಾ ನೀರು ಅನ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ? ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಇಲ್ಲಿ ಮೇನ್ ಒಂದು ರಿಯಾಕ್ಷನ್ ಆಗೋದಕ್ಕ ಅಥವಾ ಒಂದು ತನ್ನ ಕೆಮಿಕಲ್ ನೇಚರ್ ಅನ್ನ ಬಿಟ್ಟು ಕೊಟ್ಟಿದ್ದು ಯಾವ್ದು? ಇಲ್ಲಿ ಚಹಾ ಪುಡಿ. ಹೌದಾ? ಚಹಾ ಪುಡಿಯನ್ನ ನಾವ್ ಏನಂತ ಕನ್ಸಿಡರ್ ಮಾಡ್ತೀವಿ? ಇಲ್ಲಿ ರಿಯೇಜೆಂಟ್. ಸೊ ದಟ್ ಆರ್ಗ್ಯಾನಿಕ್ ರಿಯೇಜೆಂಟ್ ಅಂತಂದ್ರೆ ಯಾವುದೇ ಒಂದು ರಿಯಾಕ್ಷನ್ ಆಗ್ಬೇಕು ಅಂತ ಅಂದ್ರೆ ಅಲ್ಲಿ ಏನು ಮೇನ್ ಇಂಪಾರ್ಟೆಂಟ್ ಆಗಿರುತ್ತಾ? ರಿಯೇಜೆಂಟ್ ಇಂಪಾರ್ಟೆಂಟ್ ಆಗಿರುತ್ತಾ. ಇದು ಏನ್ ಮಾಡುತ್ತಾ ಅಂತಂದ್ರ ತನ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ ಅನ್ನ ಅಥವಾ ತನ್ನಲ್ಲಿರುವಂತ ಕೆಮಿಕಲ್ಸ್ ಅನ್ನ ಏನ್ ಮಾಡುತ್ತಾ? ಆ ಒಂದು ಸಾಲ್ವೆಂಟ್ ಆಗಿರ್ಬೋದು ಅಥವಾ ಸಬ್ಸ್ಟೆನ್ಸಸ್ ಆಗಿರ್ಬೋದು ಅದ್ರ ಜೊತೆಗೆ ಬಿಟ್ಟು ಕೊಡುತ್ತೆ. ಐ ಹೋಪ್ ನಿಮ್ಗೆ ಆರ್ಗ್ಯಾನಿಕ್ ರಿಯೇಜೆಂಟ್ ಅಂದ್ರೆ ಏನು ಅರ್ಥ ಆಯ್ತು ಅಂತ ಹೇಳ್ತೀನಿ. ಇನ್ನೊಮ್ಮೆ ನೋಡ್ರಿ. An organic reagent is a carbon-based substances used in chemical reactions. These reagents are used in chemical reaction to detect, measure or synthesize other substances. ಮೇನ್ ರಿಯೇಜೆಂಟ್ ಏನ್ ಮಾಡುತ್ತಿಲ್ಲ, ತನ್ನ ಕೆಮಿಕಲ್ ನೇಚರ್ ಅನ್ನ ರಿಲೀಸ್ ಮಾಡೋದ್ರಿಂದ ಅಲ್ಲಿರುವಂತಹ ಸಾಲ್ವೆಂಟ್ ಆರ್ ಅದರ್ ಕೆಮಿಕಲ್ ಸಬ್ಸ್ಟೆನ್ಸ್ ಜೊತೆ ಏನಾಗುತ್ತಾ? ಮಿಕ್ಸ್ ಆಗಿ ಒಂದು ಹೊಸ ಪ್ರಾಡಕ್ಟ್ ಅನ್ನ ಏನ್ ಮಾಡುತ್ತದ? ಪ್ರೊಡ್ಯೂಸ್ ಮಾಡುತ್ತಾ. ಓಕೆನಾ? ಅದಕ್ಕೇನಂತ ಹೇಳ್ತೀವಿ? ಆರ್ಗ್ಯಾನಿಕ್ ರಿಯೇಜೆಂಟ್ ಅಂತ ಹೇಳ್ತೀವಿ. ಇವಾಗ ನೆಕ್ಸ್ಟ್ ನೋಡ್ರಿ,
ಇಲ್ಲಿ ಆರ್ಗ್ಯಾನಿಕ್ ರಿಯೇಜೆಂಟ್ ಅಲ್ಲಿ ಮತ್ತೆ ಟೂ ಬೇಸಿಕ್ ಟೈಪ್ಸ್ ಆರ್ ಕಾಮನ್ ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಯಾವುದು ಎಲೆಕ್ಟ್ರೋಫೈಲ್ ಅಂಡ್ ನೆಕ್ಸ್ಟ್ ಒನ್ ಯಾವುದು ನ್ಯೂಕ್ಲಿಯೋಫೈಲ್. ಓಕೆನಾ, ಫಸ್ಟ್ ಒನ್ ಯಾವುದು ಎಲೆಕ್ಟ್ರೋಫೈಲ್. ಹಾಗಾದ್ರೆ ಎಲೆಕ್ಟ್ರೋಫೈಲ್ ಅಂದ್ರೆ ಏನು ಅಂತಂದ್ರೆ, ಎಲೆಕ್ಟ್ರೋ ಮೀನ್ಸ್, ಈ ಒಂದು ಎಲೆಕ್ಟ್ರೋಫೈಲ್ ವರ್ಡ್ ಅನ್ನ ನಾವು ಡಿವೈಡ್ ಮಾಡಿ ಬರೆದಾಗ ಎಲೆಕ್ಟ್ರೋ ಮೀನ್ಸ್ ಎಲೆಕ್ಟ್ರಾನ್, ಫೈಲ್ ಮೀನ್ಸ್ ಲವಿಂಗ್. ಓಕೆನಾ, ಎಲೆಕ್ಟ್ರೋ ಅಂದ್ರೆ ಏನು ಎಲೆಕ್ಟ್ರಾನ್, ಫೈಲ್ ಮೀನ್ಸ್ ಲವಿಂಗ್. ಹಂಗಾದ್ರ what is electrophile? Electrophile, it is electron deficient species that accepts the electron from another molecule to become a ಸ್ಟೇಬಲ್. ಈ ಎಲೆಕ್ಟ್ರೋಫೈಲ್ ಅನ್ನ ಈ ಪಾಸಿಟಿವ್ ಆಗಿ ಡಿನೋಟ್ ಮಾಡ್ತೀವಿ. ಓಕೆನಾ, ಇವಾಗ ನಿಮ್ಗೆ ಇಲ್ಲಿ ಕನ್ಫ್ಯೂಸ್ ಆಗಿರ್ಬೋದು, ಮ್ಯಾಮ್ ಇಲ್ಲಿ ನೋಡಿದ್ರೆ ಎಲೆಕ್ಟ್ರಾನ್ ಡೆಫಿಶಿಯಂಟ್ ಅಂತ ಹೇಳ್ತಿದ್ರಿ, ಇಲ್ಲಿ ನೋಡಿದ್ರೆ ಎಲೆಕ್ಟ್ರಾನ್ ಲವಿಂಗ್ ಅಂತ ಹೇಳ್ತಿದ್ದೀರಿ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇಲ್ಲಿ ಎಲೆಕ್ಟ್ರಾನ್ ಡೆಫಿಶಿಯಂಟ್ ಅಂತಂದ್ರೆ ಯಾವ ಒಂದು ಮಾಲಿಕ್ಯೂಲ್ ಆರ್ ಸಬ್ಸ್ಟೆನ್ಸ್ ಅಟಮ್ಸ್ ಅಲ್ಲಿ ಏನಾಗಿದೆ ಪಾಸಿಟಿವ್ ಚಾರ್ಜ್ ತೋರಿಸ್ತಿದೆ ಅಂತ ಅನ್ನೋದ್ರ ಅರ್ಥ ಏನು, ಅಲ್ಲಿ ಎಲೆಕ್ಟ್ರಾನ್ ನ ಕೊರತೆ ಇದೆ ಅಂತ ಅರ್ಥ. ಓಕೆನಾ, ಪಾಸಿಟಿವ್, ಇವಾಗ ನೆಗೆಟಿವ್ ಹೇಳ್ತೀನಿ ನಾನು. ಪಾಸಿಟಿವ್ ಚಾರ್ಜ್ ಅಂದ್ರೆ ಏನು ಅರ್ಥ ಮಾಡ್ಕೊಂಡ್ಬಿಡ್ರಿ. ಆ ಒಂದು ಮಾಲಿಕ್ಯೂಲ್ ಅಲ್ಲಿ, ಸಬ್ಸ್ಟೆನ್ಸ್ ಅಲ್ಲಿ, ಅಟಮ್ ಅಲ್ಲಿ ಏನೇ ಕಡಿಮೆ ಇದೆ, ಎಲೆಕ್ಟ್ರಾನ್ ನ ಸಂಖ್ಯೆ ಕಡಿಮೆ ಇದೆ, ಅದಕ್ಕೆ ಯಾವ್ದ್ರ ಬೇಡಿಕೆ ಜಾಸ್ತಿ ಇದೆ, ಎಲೆಕ್ಟ್ರಾನ್ಸ್ ನ ಬೇಡಿಕೆ ಜಾಸ್ತಿ ಇದೆ. ಇವಾಗ ನೋಡ್ರಿ ನಮ್ ಡೈಲಿ ಲೈಫ್ ನಲ್ಲೂ ಸಹ ನಮ್ಗೆ ನಮ್ ಕಡೆ ಯಾವ್ದಿರಲ್ಲ ಅದ್ರ ಮೇಲೆ ಏನಿರುತ್ತಾ ವ್ಯಾಮೋಹ ಜಾಸ್ತಿ ಇರುತ್ತಾ, ಹೌದಾ. ಫಾರ್ ಎಕ್ಸಾಂಪಲ್ ನಮ್ ದುಡ್ಡಿಲ್ಲ ಅಂತಂದ್ರೆ ನಮ್ಮಲ್ಲಿ ಏನಿದೆ, ದುಡ್ಡಿನ ಡೆಫಿಶಿಯಂಟ್ ಇದೆ, ಮನಿ ಡೆಫಿಶಿಯಂಟ್ ಇದೆ. ಬಟ್ ಅದಕ್ಕ ನಾವೇನ್ ಮಾಡ್ತೀವಿ, ಅದ್ರ ಮೇಲೆ ಜಾಸ್ತಿ ವ್ಯಾಮೋಹ ಪಡ್ತೀವಿ, ಅದು ನಮಗ್ ಬೇಕು, ಅದ್ರ ಮೇಲೆ ನಮ್ಗೇನು ಜಾಸ್ತಿ ಪ್ರೀತಿ ಇರುತ್ತ. ಈ ಒಂದು ಟೈಮ್ ಅಲ್ಲಿ ನನಗೆ ಗೋಪಾಲ ಕೃಷ್ಣ ಅಡಿಗದವ್ರದ್ದು ಒಂದು ಲೈನ್ ನೆನಪಾಗ್ತಿದೆ, ಹೇಳ. ಇರುವುದವ ಬಿಟ್ಟು ಇರದುದರಡೆಗೆ ತೋಡಿವುದೇ ಜೀವನ ಅನ್ನೋ ಹಾಗೆ ನಮ್ಮ ಹತ್ರ ಯಾವ್ದಿರಲ್ಲ ಅದ್ರ ಮೇಲೆನೆ ನಮ್ಗೆ ಪ್ರೀತಿ ಜಾಸ್ತಿ ಇರುತ್ತೆ, ವ್ಯಾಮೋಹ ಜಾಸ್ತಿ ಇರುತ್ತೆ. ಅದೇ ರೀತಿ ಈ ಎಲೆಕ್ಟ್ರೋಫೈಲ್ ಸ್ಪೀಶೀಸ್ ಅಲ್ಲಿ ಏನ್ ಕಡಿಮೆ ಇದೆ, ಎಲೆಕ್ಟ್ರಾನ್ಸ್ ಕಡಿಮೆ ಇದೆ. ಹಂಗಾಗಿ ಅದ್ರ ಯಾವ್ದ್ರ ಮೇಲೆ ಪ್ರೀತಿ ಜಾಸ್ತಿ ಇದೆ, ಎಲೆಕ್ಟ್ರಾನ್ ಮೇಲೆ ಪ್ರೀತಿ ಜಾಸ್ತಿ ಇದೆ. ಹಂಗಾಗಿ ಎಲ್ಲಾದ್ರೂ ಎಲೆಕ್ಟ್ರಾನ್ ಕಂಡ್ಬಿಡಿ, ಅದಕ್ಕೇನಂತ ಪಟ್ ಅಂತಂದ ಏನ್ ಮಾಡುತ್ತದ, ತನ್ನ ಕಡೆ ಅಟ್ರಾಕ್ಟ್ ಮಾಡ್ಕೊಂಡ್ ಬಿಡುತ್ತ, ತನ್ನಲ್ಲಿ ತಗೊಂಡ್ಬಿಡುತ್ತ. ಅದು ಎಲೆಕ್ಟ್ರಾನ್ ತನ್ನ ಕಡೆ ತಗೊಂಡಾದ್ಮೇಲೆ ಏನಾಗುತ್ತದು, ಟು ಬಿಕಮ್ ಸ್ಟೇಬಲ್. ಆ ಎಲೆಕ್ಟ್ರಾನ್ ಅನ್ನ ಎದಕ್ ತಗೊಳುತ್ತ, ತನ್ನ ಹತ್ರ ಸ್ಟೇಬಲ್ ಆಗಿರೋದಕ್ಕ ತಗೊಳುತ್ತ. ನಾವು ಸಹ ಇವಾಗ ನೋಡ್ರಿ, ನಮಗೂ ಹಲವಾರು ಆಸೆ ಆಕಾಂಕ್ಷೆಗಳಿರುತ್ತ, ಅದೆಲ್ಲಾನು ನಮ್ಗೆ ದುಡ್ಡು ಸಿಕ್ಕ್ರೆ ಮಾತ್ರ. ಇವಾಗ ನಾವ್ ಒಂದ್ ಮನೆ ಕಟ್ಬೇಕಂತ ಇರುತ್ತಾ, ಓಕೆನಾ, ಮನೆ ಕಟ್ಬೇಕು ಅಂತ ಅಂದಾಗ ನನ್ನಲ್ಲಿ ಯಾವ್ದು ಡೆಫಿಶಿಯಂಟ್ ಇದೆ, ದುಡ್ಡಿನ ಡೆಫಿಶಿಯಂಟ್ ಇದೆ. ಹಂಗಾದ್ರೆ ನನ್ಗದು ದುಡ್ಡು ಬಂದ್ಮೇಲೆ ಮಾತ್ರ ನಾ ಏನಾಗ್ತೀನಿ, ಆ ಒಂದು ಮನೆಯನ್ನು ಕಟ್ಟಿ ಸ್ಟೇಬಲ್ ಆಗ್ತೀನಿ ಅನ್ನೋ ಹಾಗೆ ಈ ಎಲೆಕ್ಟ್ರಾನ್ ಡೆಫಿಶಿಯಂಟ್ ಸ್ಪೀಶೀಸ್ ಅಥವಾ ಎಲೆಕ್ಟ್ರೋಫೈಲ್ಸ್ ಏನ್ ಮಾಡುತ್ತಾ, ಆ ಎಲೆಕ್ಟ್ರಾನ್ ಅನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಏನಾಗುತ್ತಾ, ಟು ಬಿಕಮ್ ಅ ಸ್ಟೇಬಲ್. Okay, next the next point is the electrophile is attack on the electron rich molecule. ಹೌದು, ನಾ ಇವಾಗ ನನಗೀಗ ಮನೆ ಕಟ್ಟಬೇಕು, ದುಡ್ಡು ಬೇಕು ಅಂತ ಹೇಳಿದೆ. ದುಡ್ಡು ಬೇಕು ಅಂತ ಅಂದಾಗ ನಾನೇನ್ ಮಾಡ್ಬೋದು, ಒಂದು ದುಡಿ ತಗೋಬಹುದು, ಇಲ್ಲಾಂದ್ರೆ ಯಾರ ಕಡೆ ಸಾಲ ಮಾಡ್ತೀನಿ. ಓಕೆನಾ, ನಾ ಇವಾಗ ಏನ್ ಮಾಡ್ತೀನಿ, ದುಡಿಯೋಕಷ್ಟು ಪೇಶನ್ಸ್ ಇಲ್ಲ, ಪಗಾರ ಬರತನ ನಂದೇನಾಗುತ್ತಾ ಲೇಟ್ ಆಗುತ್ತಾ, ಹಂಗಾಗಿ ನಾ ಏನ್ ಮಾಡ್ತೀನಿ, ಸಾಲ ತಗೋಬೇಕಂತ ಡಿಸೈಡ್ ಮಾಡ್ತೀನಿ. ನಾ ಸಾಲ ತಗೋಬೇಕಂತ ಡಿಸೈಡ್ ಮಾಡಿದಾಗ ನನ್ಕಿಂತ ಜಾಸ್ತಿ ಇರೋರ್, ದುಡ್ಡು ಜಾಸ್ತಿ ಇರೋರ್ ಹತ್ರ ಹೋಗ್ತೀನಾ, ಅಥವಾ ನನ್ಕಿಂತ ದುಡ್ಡು ಕಡಿಮೆ ಇರೋರ್ ಹತ್ರ ಹೋಗ್ತೀನಾ? ಅಫ್ಕೋರ್ಸ್ ನನ್ಕಿಂತ ಹಣ ಜಾಸ್ತಿ ಇರೋರ್ ಕಡೆ ನಾನು ಏನ್ ಮಾಡ್ತೀನಿ, ಸಾಲ ಮಾಡ್ತೀನಿ. ಸಿಮಿಲರ್ಲಿ ಈ ಎಲೆಕ್ಟ್ರೋಫೈಲ್ ಅಲ್ಲಿ ಏನ್ ಕಡಿಮೆ ಇದೆ, ಎಲೆಕ್ಟ್ರಾನ್ಸ್ ಕಡಿಮೆ ಇದೆ. ಸೊ ಇದು ಯಾವ್ದ್ರ ಮೇಲೆ ಅಟ್ಯಾಕ್ ಮಾಡುತ್ತಾ, ಎಲೆಕ್ಟ್ರಾನ್ ರಿಚ್ ಮಾಲಿಕ್ಯೂಲ್ಸ್ ಮೇಲೆ ಅಟ್ಯಾಕ್ ಮಾಡುತ್ತಾ. ಸೊ ಕ್ಯಾಪಿಟಲ್ ಇ ಪ್ಲಸ್ ಇದ್ರೆ ಅದು ಏನು, ಎಲೆಕ್ಟ್ರೋಫೈಲ್. ಸ್ಮಾಲ್ ಇ ಅಂಡ್ ನೆಗೆಟಿವ್ ಇದ್ರೆ ಅದು ಏನು, ಎಲೆಕ್ಟ್ರಾನ್ ಅನ್ನ ಡಿನೋಟ್ ಮಾಡುತ್ತಾ. ಇದು ಏನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಮತ್ತೆ ಎರಡು ಇ ಅದ, ಒಂದು ಪ್ಲಸ್ ಒಂದು ಮೈನಸ್ ಅಂತ ಅನ್ಕೋಬೇಡ್ರಿ. ಇದು ಎಲೆಕ್ಟ್ರೋಫೈಲ್, ಇದು ಏನು ಎಲೆಕ್ಟ್ರಾನ್. ಇದು ಏನು, ಇದಕ್ಕೆ ಯಾವ್ದ್ರ ಮೇಲೆ ವ್ಯಾಮೋಹ ಇದೆ, ಈ ಒಂದು ಎಲೆಕ್ಟ್ರಾನ್ ಮೇಲೆ ವ್ಯಾಮೋಹ ಇದೆ. ಹಂಗಾಗಿ ನೋಡ್ರಿ, ಇದು ಎಲೆಕ್ಟ್ರಾನ್ ಲವಿಂಗ್ ಸ್ಪೀಶೀಸ್, ಅದಕ್ಕೆ ಏನಂತ ಹೇಳ್ತೀವಿ, ಎಲೆಕ್ಟ್ರೋಫೈಲ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ Cl ಪ್ಲಸ್ CH3 plus these two are the ಏನು electrophiles ಗ example. Two types of the electrophiles are there, positively charged electrophile and neutral electrophile. ಈ ಒಂದು electrophile ಅಲ್ಲಿ ಮತ್ತೇನಾಗದ, ಮತ್ತೆ ಟೂ ಟೈಪ್ಸ್ ಆಫ್ ದ electrophiles ಅದ. ಒಂದು ಯಾವುದು ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಫೈಲ್ ಅಂಡ್ ಅದರ್ ಒನ್ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್. ಓಕೆ, ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಫೈಲ್ ಅಂದ್ರೆ ಏನು ಅಂತ ನೋಡೋಣ. ಆಸ್ ಎ ನೇಮ್ ಸಜೆಸ್ಟೆಡ್, ಪಾಸಿಟಿವ್ಲಿ ಚಾರ್ಜ್ ಅಂದ್ರೆ ಏನು, ಇಲ್ಲಿ ನೋಡ್ರಿ, an electrophile which carries the positive charge is called positively charged electrophile. ಓಕೆನಾ, ಏನು ದ ಎಲೆಕ್ಟ್ರೋಫೈಲ್ ಅಂದ್ರೆ ಏನು, ಅಲ್ಲಿ ಏನಿರುತ್ತಾ ಎಲೆಕ್ಟ್ರಾನ್ ಡೆಫಿಶಿಯನ್ಸಿ ಇರುತ್ತಾ, ಹಂಗಾಗಿ ಅದು ಏನಾಗುತ್ತಾ ಎಲೆಕ್ಟ್ರೋ ಲವಿಂಗ್ ಸ್ಪೀಶೀಸ್ ಆಗಿರುತ್ತೆ, ಎಲೆಕ್ಟ್ರಾನ್ ಲವಿಂಗ್ ಸ್ಪೀಶೀಸ್. ಸೊ an electrophile which carries the positive charge is called
ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಫೈಲ್. ಫಾರ್ ಎಕ್ಸಾಂಪಲ್ CH3 ಪ್ಲಸ್ Cl ಪ್ಲಸ್ Br ಪ್ಲಸ್ ಅಂಡ್ NO2 ಪ್ಲಸ್. ಇಲ್ಲಿ ನೋಡ್ರಿ ಎಲ್ಲದಕ್ಕೂ ಏನಾಗದ ಪಾಸಿಟಿವ್ ಚಾರ್ಜ್ ಇದೆ, ಹಂಗಾಗಿ ಇದಕ್ಕೆ ಏನಂತ ಹೇಳ್ತಾರ, ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಫೈಲ್ ಅಂತ ಹೇಳ್ತಾರ. ಓಕೆನಾ. ನೀವಲ್ಲಿ ಹಿಂದಗಡೆ ನೋಡಿದ್ರಿ ಏನು CH3 ಪ್ಲಸ್. ಹಂಗಾದ್ರೆ ಪ್ಲಸ್ ಬರೋದಕ್ಕೆ ರೀಸನ್ ಏನು, ಅದ್ರಲ್ಲಿ ಏನಾಗಿದೆ ಅಂತ ಹೇಳಿದೆ ನಾನು, ಎಲೆಕ್ಟ್ರಾನ್ ಡೆಫಿಶಿಯೆಂಟ್ ಇದೆ, ಹಂಗಾಗಿ ಇಲ್ಲಿ ಪಾಸಿಟಿವ್ ಚಾರ್ಜ್ ಬಂದಿದೆ. ಹಂಗಾದ್ರೆ ಇದು ಪಾಸಿಟಿವ್ ಚಾರ್ಜ್ ಬರೋದಕ್ಕೆ ರೀಸನ್ ಏನಪ್ಪಾ ಅಂತಂದ್ರೆ ದ ಸೆಂಟ್ರಲ್ ಕಾರ್ಬನ್ ಅಟಮ್ ಹ್ಯಾಸ್ ಓನ್ಲಿ 3 ಬಾಂಡ್ಸ್. ನಮ್ಗೆ ಆಲ್ರೆಡಿ ಗೊತ್ತದ ಏನು, ಒಂದು ಆಕ್ಟೇಟ್ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು, 8 ಎಲೆಕ್ಟ್ರಾನ್ಸ್ ಇರಬೇಕು. ಬಟ್ ಇನ್ಸ್ಟೆಡ್ ಆಫ್ 8 ಇಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಓನ್ಲಿ 6 ಎಲೆಕ್ಟ್ರಾನ್ಸ್ ಇದೆ. 6 ಎಲೆಕ್ಟ್ರಾನ್ಸ್ ಅಂಡ್ 3 ಬಾಂಡ್ಸ್ ಇದೆ. ಹೌದಾ. ದ ಸೆಂಟ್ರಲ್ ಕಾರ್ಬನ್ ಅಟಮ್ ಹ್ಯಾಸ್ ಓನ್ಲಿ 3 ಬಾಂಡ್ಸ್ ಇನ್ಸ್ಟೆಡ್ ಆಫ್ 4 ಬಾಂಡ್ಸ್. ಹೌದಾ. ಅಲ್ಲಿ 4 ಬಾಂಡ್ಸ್ ಇದ್ರೆ ಎಷ್ಟು ಇರ್ತಿತ್ತು, 8 ಎಲೆಕ್ಟ್ರಾನ್ಸ್ ಇರ್ತಿತ್ತು. ಒಂದು ಬಾಂಡ್ ಆಗ್ಬೇಕಂದ್ರೆ ಏನ್ ಇರ್ಬೇಕು, ಇಲ್ಲಿ ಒಂದು ಎಲೆಕ್ಟ್ರಾನ್, ಇಲ್ಲಿ ಒಂದು ಎಲೆಕ್ಟ್ರಾನ್, ಇಲ್ಲಿ ಒಂದು ಅಂಡ್ ಇಲ್ಲಿ ಒಂದು. ನಮ್ಗೆ ಇಲ್ಲಿ ಏನಾಗಬೇಕು, ಆಕ್ಟೇಟ್ ರೂಲ್ ಕಂಪ್ಲೀಟ್ ಆಗ್ಬೇಕು. ಆಕ್ಟೇಟ್ ರೂಲ್ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ನಮ್ಗೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು, 8 ಎಲೆಕ್ಟ್ರಾನ್ಸ್ ಬೇಕು. ಯಾವ್ದಕ್ಕೆ, ಟು ಕಂಪ್ಲೀಟ್ ದ ಆಕ್ಟೇಟ್. ಹೌದಾ. ಇಲ್ಲಿ ಹಂಗಾಗಿ ಇಲ್ಲಿ ಏನಿದೆ, 2 ಎಲೆಕ್ಟ್ರಾನ್ಸ್ ದ ಡೆಫಿಶಿಯನ್ಸಿ ಇದೆ, 1 ಬಾಂಡ್ ಡೆಫಿಶಿಯನ್ಸಿ ಇದೆ. ಹಂಗಾಗಿ ಇಲ್ಲಿ ಏನಾಗಿದೆ, ಪಾಸಿಟಿವ್ ಚಾರ್ಜ್ ಬಂದಿದೆ. ನೆಕ್ಸ್ಟ್ ಯಾವುದು, ನ್ಯೂಟ್ರಲ್ ಎಲೆಕ್ಟ್ರೋಫೈಲ್. ಎ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಈಸ್ ಎ ಮಾಲಿಕ್ಯೂಲ್ ದಟ್ ಡಸ್ ನಾಟ್ ಹ್ಯಾವ್ ಎ ಪಾಸಿಟಿವ್ಲಿ ಚಾರ್ಜ್ ಬಟ್ ಸ್ಟಿಲ್ ಎಲೆಕ್ಟ್ರಾನ್ ಡೆಫಿಶಿಯೆಂಟ್. ನಾವೇನ್ ನೋಡಿದ್ವಿ, ಎಲೆಕ್ಟ್ರೋಫೈಲ್ ಅಂದ್ರೆ ಏನು ಅಂತ ನೋಡಿದ್ವಿ. ಎಲೆಕ್ಟ್ರೋಫೈಲ್ ಇಟ್ ಈಸ್ ಅ ಎಲೆಕ್ಟ್ರಾನ್ ಡೆಫಿಶಿಯೆಂಟ್ ಮಾಲಿಕ್ಯೂಲ್ ವಿಚ್ ಹ್ಯಾವ್ ಪಾಸಿಟಿವ್ಲಿ ಚಾರ್ಜ್. ಪಾಸಿಟಿವ್ ಚಾರ್ಜ್ ಇದ್ರ ಅದಕ್ಕೆ ಏನಂತ ಹೇಳಿದ್ವಿ ನಾವು, ಎಲೆಕ್ಟ್ರಾನ್ ಡೆಫಿಶಿಯೆಂಟ್ ಅದ, ಇದು ಏನು ಎಲೆಕ್ಟ್ರೋಫೈಲ್ ಅಂತ ಹೇಳಿದ್ವಿ. ಬಟ್ ಇಲ್ಲಿ ಏನು, ಪಾಸಿಟಿವ್ ಚಾರ್ಜ್ ಇರಂಗಿಲ್ಲ. ಪಾಸಿಟಿವ್ ಚಾರ್ಜ್ ಇರ್ಲಿಲ್ಲ ಅಂತಂದ್ರೂ ಸಹ ಏನದು, ಎಲೆಕ್ಟ್ರಾನ್ ಡೆಫಿಶಿಯೆಂಟ್ ಇರುವಂತಹ ಕೆಲವೊಂದು ಸ್ಪೀಶೀಸ್ ಇದೆ, ಮಾಲಿಕ್ಯೂಲ್ಸ್ ಇದೆ, ಅಂತಹುದಕ್ಕೆ ಏನಂತ ಹೇಳ್ತೀವಿ ನಾವು, ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ಸ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಎಕ್ಸೆಪ್ಟ್ ದ ಎಲೆಕ್ಟ್ರಾನ್ಸ್ ಒನ್ ಆಫ್ ಇಟ್ಸ್ ಅಟಮ್ ಹ್ಯಾಸ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಇದು ಏನ್ ಮಾಡುತ್ತಪ್ಪ ಅಂತಂದ್ರ ಟೋಟಲಿ ಪಾಸಿಟಿವ್ಲಿ ಚಾರ್ಜ್ ಆಗಿರಲ್ಲ, ಇದೇನಕ್ ಪಾರ್ಷಿಯಲ್. ಇಲ್ಲಿ ನೋಡ್ರಿ ಎಕ್ಸಾಂಪಲ್ ಹೇಳಿದ್ರೆ ಗೊತ್ತಾಗುತ್ತಾ ನಿಮ್ಗ. ಫಾರ್ ಎಕ್ಸಾಂಪಲ್ CO2. ಓಕೆನಾ. CO2 ಇಲ್ಲಿ ಕಾರ್ಬನ್ ಬಾಂಡ್ ಇದೆ, 2 ಏನಿದೆ, ಆಕ್ಸಿಜನ್ಸ್ ಇದೆ. ಹೌದೇನಾ. ಇಲ್ಲಿ ನೋಡ್ರಿ, ಆಕ್ಸಿಜನ್ ಈಸ್ ಎ ಹೈ ಎಲೆಕ್ಟ್ರೋನೆಗೆಟಿವ್ ಅಟಮ್. ಇಟ್ ಅಟ್ರಾಕ್ಟ್ ದ ಎಲೆಕ್ಟ್ರಾನ್ ಫ್ರಮ್ ದ ಸೆಂಟ್ರಲ್ ಕಾರ್ಬನ್ ಅಂಡ್ ಇಟ್ ಬಿಕಮ್ಸ್ ಅ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ಡ್ ಅಟಮ್ ಆಗುತ್ತಾ. ಇಲ್ಲಿ ಏನಾಗುತ್ತಾ, ಆಕ್ಸಿಜನ್ ಏನಾಗಿದೆ, ಇಲ್ಲಿ ಆಕ್ಸಿಜನ್ 2 ಆಕ್ಸಿಜನ್ ಏನಾಗಿವೆ, ಇವು ಹೈಲಿ ಎಲೆಕ್ಟ್ರೋನೆಗೆಟಿವ್ ಅಟಮ್ಸ್ ಆಗಿದೆ. ಇದು ಏನ್ ಮಾಡುತ್ತಪ್ಪ ಅಂತಂದ್ರ ಸೆಂಟ್ರಲ್ ಅಟಮ್ ಇಂದ ಏನ್ ಮಾಡುತ್ತಾ, ಇದರಿಂದ ಏನು ಅಟ್ರಾಕ್ಟ್ ಮಾಡುತ್ತಾ, ಎಲೆಕ್ಟ್ರಾನ್ಸ್ ಅನ್ನ ಅಟ್ರಾಕ್ಟ್ ಮಾಡುತ್ತಾ ತನ್ನಲ್ಲಿ. ಇವಾಗ ಇದರಲ್ಲಿ ಪಾಸಿಟಿವ್ ಚಾರ್ಜ್ ಇದೆ ಅಂತಂದ್ರೆ ಇದರಲ್ಲಿ ಏನ್ ಮಾಡುತ್ತಾ, ತನ್ನ ಹತ್ರ ಎಲೆಕ್ಟ್ರಾನ್ಸ್ ಅನ್ನ ಅಟ್ರಾಕ್ಟ್ ಮಾಡಿ ಇಲ್ಲಿ ಏನಾಗುತ್ತೆ, ಇದು ಫುಲ್ಲಿ ಪಾಸಿಟಿವ್, ಫುಲ್ಲಿ ಡೆಫಿಶಿಯೆಂಟ್ ಆಗಲ್ಲ, ಪಾರ್ಷಿಯಲಿ ಅರ್ಧ ಏನಾಗುತ್ತೆ ಇದರಿಂದ ಎಲೆಕ್ಟ್ರಾನ್ ಡೆಫಿಶಿಯೆಂಟ್ ಆಗುತ್ತಾ. ಓಕೆನಾ. ಓಕೆ, ದ ನೆಕ್ಸ್ಟ್ ಎಕ್ಸಾಂಪಲ್ ಈಸ್ BF3. ಓಕೆನಾ. ಇಲ್ಲಿ ನೋಡ್ರಿ, ಹಿಯರ್ ದೇರ್ ಈಸ್ ಎ ನೋ ಪಾಸಿಟಿವ್ ಚಾರ್ಜ್. ಇಲ್ಲಿಯೂ ಸಹ ಯಾವುದೇ ಒಂದು ಪಾಸಿಟಿವ್ ಚಾರ್ಜ್ ಇಲ್ಲ, ಆದ್ರೂ ಸಹ ಇದು ಏನಾಗಿದೆ, ಎಲೆಕ್ಟ್ರಾನ್ ಡೆಫಿಶಿಯೆಂಟ್ ಇದೆ. ಸೊ ದಟ್ ಇಟ್ ಇಸ್ ಕಾಲ್ಡ್ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್. ಹೌದಾ. ಇಲ್ಲಿ ಎಲೆಕ್ಟ್ರಾನ್ ಡೆಫಿಶಿಯೆಂಟ್ ಇದೆ. ಇಲ್ಲಿ ನಾವು 2 p ಆರ್ಬಿಟಲ್, ವೇಕೆಂಟ್ p ಆರ್ಬಿಟಲ್, ಖಾಲಿ ಇರುವಂತಹ 2 p ಆರ್ಬಿಟಲ್ ಅನ್ನ ನೋಡ್ತೀವಿ. ಇದರ ಅರ್ಥ ಏನಪ್ಪಾ ಅಂತಂದ್ರೆ ಇಲ್ಲಿ ನಾವು ಏನ್ ಮಾಡಬಹುದು, ಎಲೆಕ್ಟ್ರಾನ್ಸ್ ಅನ್ನ ಫಿಲ್ ಮಾಡಬಹುದು, ಅಥವಾ ಎಲೆಕ್ಟ್ರಾನ್ಸ್ ಇಲ್ಲಿ ಏನಾಗಬಹುದು, ಅಟ್ರಾಕ್ಟ್ ಆಗಿ ಫಿಲ್ ಆಗಬಹುದು. ಅದರ ಅರ್ಥ ಏನು, ಆದ್ರೆ ಇದಕ್ಕೇನಿಲ್ಲ, ಪಾಸಿಟಿವ್ ಚಾರ್ಜ್ ಇಲ್ಲ. ದೀಸ್ ಬೋತ್ ಆರ್ ಎಕ್ಸಾಂಪಲ್ ಫಾರ್ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್. ಓಕೆನಾ. ಇದು ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ನಾವ್ ಏನ್ ನೋಡಿದ್ವಿ, ಆರ್ಗ್ಯಾನಿಕ್ ರಿಯೇಜೆಂಟ್ಸ್ ಅಂದ್ರೆ ಏನು ಅಂತ ನೋಡಿದ್ವಿ. ನೆಕ್ಸ್ಟ್ ಎಲೆಕ್ಟ್ರೋಫೈಲ್ ಅಂದ್ರೆ ಏನು ಅಂತ ನೋಡಿದ್ವಿ. ಅದರಲ್ಲಿ ಮತ್ತೇನು 2 ಟೈಪ್ಸ್, ಯಾವುದು, ಪಾಸಿಟಿವ್ಲಿ ಚಾರ್ಜ್ ಎಲೆಕ್ಟ್ರೋಫೈಲ್ ಅಂಡ್ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ ಅಂತ. ಓಕೆನಾ. ಐ ಹೋಪ್ ಇವತ್ತಿನ ಒಂದು ಕ್ಲಾಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನಿಮ್ಗೆ ಅರ್ಥ